ನೀನ್ ಹಾಡಿದ್ಮೇಲೆ ವಿ ಪಿ ಸರ್ ಹಾಡ್ತಾನೆ ಇದ್ದಾರೆ ಹಾಡನ್ನ. ಅನುಷ್ಕಾ ನೀನು ಸೂಪರ್ ಆಗಿ ಹಾಡ್ದೆ. ಏನೋ ನೀನು ಹಾಡು ಮುಗಿಸ್ತಿದ್ದಂಗೆ ರಾಜೇಶ್ ಸರ್ ಹೇಳಿದ್ರು, ವಿ ಮಸ್ಟ್ ಎನ್ಕರೇಜ್ ದಿಸ್ ಟ್ಯಾಲೆಂಟ್ ಬೈ ಡೂಯಿಂಗ್ ದಿಸ್ ಅಂತ. ಇದು ರಾಜೇಶ್ ಸರ್ ನಿನಗೆ ಕೊಡ್ತಾ ಇರುವಂಥ ಎನ್ಕರೇಜ್ಮೆಂಟ್. ಓಕೆ, ಅನುಷ್ಕಾ ಅನ್ನೋ ಟ್ಯಾಲೆಂಟ್ ನ ಎಂಕರೇಜ್ ಮಾಡೋದಕ್ಕೆ ಅವರಿಗಾಗಿ ಸಿಕ್ಕಿದೆ ವೈಟ್ ಗೋಲ್ಡನ್ ಬಜರ್. ಯಾಕಂದ್ರೆ ನೀನು ಒಂದು ಆಪರಾ ಸ್ಟೈಲಲ್ಲಿ ಹಾಡ್ಬಿಟ್ಟು ಅಲ್ಲಿಂದ ಶಾರದೆ ದಯೆ ತೋರಿದೆ ಅನ್ನೋ ಒಂದು ಕೀರ್ತನೆನೇ ಅದು ನಮಗೆಲ್ಲ ಅಲ್ವಾ, ಒಂದು ಕೀರ್ತನೆನೇ. ನೀನು ಎಷ್ಟು ಕಷ್ಟಪಟ್ಟು ಇಷ್ಟು ಮುಂದೆ ದೂರ ಬಂದಿದ್ಯಾ. ಐ ವಿಲ್ ಆಲ್ಸೋ ಸಜೆಸ್ಟ್ ನೀನು ಕೂಡ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು. ಓಕೆನಾ? ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ವಿ ಪಿ ಸರ್. ನಿಜವಾಗ್ಲೂ ತುಂಬ ಆಶ್ಚರ್ಯ ಆಯಿತು ಇವತ್ತು ಅಲ್ವಾ. ಈ ಕಾಂಪಿಟೇಷನ್ ಒಳಗಡೆ ಒಂದು ಕಾಂಪಿಟೇಷನ್ ಇದು, ಅದರಲ್ಲಿ ಶಿ ಹ್ಯಾಸ್ ರಿಯಲಿ ಒನ್ ಅಂತ ಅನಿಸ್ತು ನನಗೆ. ಸೂಪರ್, ಐ ಆಮ್ ಸೋ ಇಂಪ್ರೆಸ್ಡ್. ಇಟ್ಸ್ ಸೋ ವಂಡರ್ಫುಲಿ ಸಾಂಗ್. ಗಾಡ್ ಬ್ಲೆಸ್ ಯು. ಚೆನ್ನಾಗಿ ಕಲಿಬಿಟ. ಓಕೆ, ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಗುರುಗಳೇ. ಗುರುಗಳು, ಅರ್ಜುನ್ ಸರ್, ವಿ ಪಿ ಸರ್ 3 ಜನ ಸೇರಿ ಅನುಷ್ಕಾ ಅವರ ಈ ಪರ್ಫಾರ್ಮೆನ್ಸ್ಗೆ ಸೀಕ್ರೆಟ್ ಸ್ಕೋರ್ಸ್ ಅನ್ನ ಬರೆದಿಡ್ತಾರೆ. ಐ ಥಿಂಕ್ ಈ ಕ್ಷಣ ಈ ಹುಡುಗಿ ಈ ವೇದಿಕೆಯಲ್ಲಿರೋದಕ್ಕೆ ಬಹಳ ಮುಖ್ಯ ಕಾರಣ ಅವಳ ತಾತ ಶ್ರೀಧರ್ ಸರ್ ಅವರು. ದಿಸ್ ಜರ್ನಿ ಆಫ್ ಅನುಷ್ಕಾ ಈಸ್ ಇನ್ಕಂಪ್ಲೀಟ್ ವಿತೌಟ್ ದಿಸ್ ಇನ್ಕ್ರೆಡಿಬಲ್ ಮ್ಯಾನ್. ಸರ್, ದಯವಿಟ್ಟು ವೇದಿಕೆ ಮೇಲೆ ಬನ್ನಿ ಪ್ಲೀಸ್. ಸರ್, ನಿಮ್ಮ ಮೊಮ್ಮಗಳ ಈ ಜರ್ನಿ ಬಗ್ಗೆ ಎಷ್ಟು ಹೆಮ್ಮೆ ಇದೆ, ಏನ್ ಹೇಳಕ್ ಇಷ್ಟಪಡ್ತೀರಾ? ನಮಸ್ಕಾರ ಮೇಡಮ್. ನಮಸ್ಕಾರ ಎಲ್ರಿಗೂ. ಪ್ರತಿಯೊಬ್ಬರಲ್ಲೂ ಒಂದು ಅಂಶದ ಶಾರದೆ ಇದ್ದಾಳೆ. ಅವ್ರೆಲ್ರದ್ದು ಆಶೀರ್ವಾದ ಅವಳ ಮೇಲೆ ಇದ್ದೇ ಇತ್ತು. ಆ ಕಾರಣಕ್ಕಾಗಿ ಅವಳು ಇಲ್ಲಿ ನಿಂತಿದ್ದಾಳೆ. ನಮ್ಮ ಮ್ಯೂಸಿಷಿಯನ್ಸ್ ಇರ್ಬೋದು, ನಮ್ಮ ಜೂರೀಸ್ ಇರ್ಬೋದು, ನಮ್ಮ ಜಡ್ಜಸ್, ನಮ್ಮ ಲಕ್ಷ್ಮಿ ಮೇಡಮ್ ಅಂತೂ ಎಷ್ಟೊಂದು ಅವಳ ಬಗ್ಗೆ ಕಾಳಜಿ ತಗೊಂಡಿದ್ದಾರೆ ಅಂತ ಹೇಳಿದ್ರೆ, ಈ ಮಗುಗೆ ಏನಾದರೂ ಮಾಡಬೇಕು ಅಂತ ಹೇಳಿ ಲಕ್ಷ್ಮಿ ಮೇಡಮ್ಗೆ, ಮೇಡಮ್ ನೀವು ನನಗಿಂತ ಕಿರಿಯೋರು, ಆದರೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳನ್ನ ಆಕ್ಸೆಪ್ಟ್ ಮಾಡಿ ಮೇಡಮ್. ಒಂದು ವಿಚಾರ ಹೇಳಬೇಕು. ಇಷ್ಟು ಸರಳವಾಗಿ ಮಾತಾಡಿದ್ದು ವಿ ಪಿ ಸರ್, ಅನುಷ್ಕಾ ಅವರ ತಾತ. ಆದ್ರೆ ಅವರ ಬಗ್ಗೆ ಇನ್ನೊಂದು ವಿಚಾರ ನಾವು ಹೇಳಲೇಬೇಕು. ಇಂಡಿಯನ್ ರೆವಿನ್ಯೂ ಸರ್ವಿಸ್ ಡಿಪಾರ್ಟ್ಮೆಂಟ್ ನ ಎಕ್ಸಾಮ್ ನ ಎಲ್ಲಾ ವಿಷಯಗಳನ್ನ ಕನ್ನಡದಲ್ಲಿ ಬರೆದಂತಹ ಮೊದಲ ಕನ್ನಡಿಗ, ಮೊದಲ IRS ಆಫೀಸರ್ ನಮ್ಮ ಶ್ರೀಧರ್ ಸರ್ ಅವರು. 1999ರಲ್ಲಿ ಮುಖ್ಯಮಂತ್ರಿಗಳಾದಂಥ ಶ್ರೀಯುತ SM ಕೃಷ್ಣ ಅವರಿಂದ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಪಡೆದಿದ್ದಾರೆ ನಮ್ಮ ಶ್ರೀಧರ್ ಸರ್ ಅವರು. ಇಷ್ಟು ಸರಳವಾಗಿ ಇಲ್ಲಿ ನಿಂತು ಅವರ ಮೊಮ್ಮಗಳ ಬಗ್ಗೆ, ನಮ್ಮೆಲ್ಲರ ಬಗ್ಗೆ ಮಾತಾಡ್ತಿದ್ದಾರೆ ಅಂದ್ರೆ ಅದು ನಿಜವಾಗ್ಲೂ ಅವರ ದೊಡ್ಡತನ. ಸರ್, ಥ್ಯಾಂಕ್ ಯು ವೆರಿ ಮಚ್. ಯು ಬಿನ್ ಅ ಗ್ರೇಟ್ ಸಪೋರ್ಟ್ ಟು ಹರ್. ಅಂಡ್ ನಿನ್ ಲೈಫ್ನ ಫೇವ್ರೆಟ್ ಪರ್ಸನ್ ಅವರು. ಅವ್ರಿಗೇನಾದ್ರೂ ಹೇಳೋ ಅಷ್ಟೇ. ಐ ಲವ್ ಯು ತಾತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಬರಲಿ ಒಂದು ದೊಡ್ಡ ಚಪ್ಪಾಳೆ ಶ್ರೀಧರ್ ಸರ್ಗೆ ಪ್ಲೀಸ್. ನಿಜವಾದ ಸಂಗೀತ ಅಂತಂದರೆ ಅದು ಏನೋ ಮಾಡಬೇಕು ಒಳಗಡೆ, ಮನುಷ್ಯನ ಆತ್ಮನ ಒಂದು ನಿಮಿಷ ಹಿಂಗೆ ಅಲ್ಲಾಡಿಸ್ಬಿಟ್ಬಿಡ್ಬೇಕು. ಅದು ನಿಜವಾದ ಸಂಗೀತ ಅಂತ ಹೇಳ್ತಾರೆ. ಅದು ಆಯಿತು ನಿನ್ನ ಈ ಸಿಂಗಿಂಗು. ಏನೋ ಒಂದು ಮೌನಕ್ಕೆ ಕರ್ಕೊಂಡು ಹೋಗ್ಬಿಡ್ತು. ನೀನು ಹಾಡು ಮುಗಿಸಿದ್ಮೇಲೆ ವಿ ಫೆಲ್ ಸಮಥಿಂಗ್, ಬೇರೆ ಒಂದು ವರ್ಲ್ಡಲ್ಲಿ ಇದ್ದೀವಿ ಏನೋ ಅದು. ಅದು ಈ ಹಾಡಿನ ಕಂಪೋಸಿಷನು ಕೂಡ, ಈ ಹಾಡಿನ ಅರ್ಥನೂ ಕೂಡ. ಬಟ್ ಅದು ಎರಡೂ ಇದ್ರೂ ಅದನ್ನು ಹಾಡೋಂಥ ಸಿಂಗರ್ ತುಂಬ ಇಂಪಾರ್ಟೆಂಟ್ ಆಗ್ತದೆ. ಅದನ್ನು ಎಷ್ಟು ಚೆನ್ನಾಗಿ ಹಾಡಿದೆ ಗೊತ್ತು. ತುಂಬ ಪ್ಯೂರಾಗಿ, ತುಂಬ ರಿಯಲ್ಲಾಗಿ ಹಾಡಿದೆ ತಾಯಿ. ತುಂಬ ಚೆನ್ನಾಗಿದೆ. ಭಾಳ ಖುಷಿ ಆಯಿತು ನನಗೆ. ಒಳ್ಳೆಯದಾಗಲಿ ತಾಯಿ. ಥ್ಯಾಂಕ್ ಯು ಸರ್. ಜಡ್ಜಸ್ ಕಾವೇರಿಯ ಈ ಪರ್ಫಾರ್ಮೆನ್ಸ್ಗೆ ನಿಮ್ಮ ಸೀಕ್ರೆಟ್ ಸ್ಕೋರ್ಸ್ ಪ್ಲೀಸ್. ಕಾವೇರಿ, ನಿನ್ನ ಬದುಕಿನಲ್ಲಿ ಸರಿಗಮಪ ಅನ್ನೋ ಪಯಣ ಎಷ್ಟು ಸ್ಪೆಷಲ್ ಆಗಿದೆ? ಬಹಳ ಸ್ಪೆಷಲ್ ಆಗಿದೆ ಅಕ್ಕ. ನಾ ಎಷ್ಟು ಕನಸು ಕಟ್ಕೊಂಡಿದ್ದಕ್ಕ ಈ ಸ್ಟೇಜಿಗೆ ಬರ್ಬೇಕಂತ, ಅದು ಈಗ ಸಕ್ಸಸ್ ಆಗೈತಕ್ಕ. ಸೆಮಿಫೈನಲ್ ಮಟ್ಟ ಬಂದಿನಿ. ಭಾಳ ಖುಷಿ ಆಗೈತಕ್ಕ. ಮತ್ತು ನಂಗೆ ಇದರಲ್ಲಿ ಬೆಸ್ಟ್ ಫ್ರೆಂಡ್ ಅಂತ ಅಂದರೆ ಕೀರ್ತಿಗೆ ನಾನು ಒಂದು ಸರ್ಪ್ರೈಸ್ ತಂದೇನಕ್ಕ, ಗಿಫ್ಟು. ತಗೊಂಬಾ.
ಆಹಾ, ಬಳೆ, ಓಲೆ, ಸರ, ರಿಬ್ಬನ್ನು, ಸೋ ಕ್ಯೂಟ್. ಅಂದರೆ ಒಂದು ಹುಡುಗಿಗೆ ಏನೆಲ್ಲ ಇಷ್ಟ. ಕಾವೇರಿ, ನಾನು ಒಂದು ಮಾತು ಹೇಳ, ಈ ಗಿಫ್ಟಲ್ಲಿ ತುಂಬ ಸತ್ಯತೆ ಇದೆ. ಬಹುಶಃ ಈಗಿನ ಕಾಲದ ಜೆನ್ಸಿ ಮಕ್ಕಳೆಲ್ಲ ಬೇರೆ ಬೇರೆ ರೀತಿಯ ಗಿಫ್ಟ್ಗಳನ್ನ ಕೊಡ್ತಾರೆ, ಎಕ್ಸ್ಪೆಕ್ಟ್ ಮಾಡ್ತಾರೆ. ಈ ರಿಬ್ಬನ್ನು, ಈ ಸರ, ಈ ಗಾಜಿನ ಬಳೆಯಲ್ಲಿರುವಂಥ ಪ್ರೀತಿ, ಅನ್ಯೋನ್ಯತೆ, ಸತ್ಯತೆ ಬಹುಶಃ ಇದನ್ನ ಯಾವುದರಿಂದನೂ ನಾವು ಅಳಿಯೋದಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಮನಸ್ಸಿಂದ ತನ್ನ ಕೈಯಲ್ಲಿ ತನ್ನ ಗೆಳತಿಗೋಸ್ಕರ ತಾನೇನ್ ತರಬಹುದು ಅದನ್ನ ಮನಸಾರೆ ತಂದಿದ್ದಾಳೆ. ಏನೇ ಆಗ್ಲಿ ಕೀರ್ತಿ, 2 ವಿಚಾರ. ನಿನ್ನ ಜೀವನದಲ್ಲಿ ಈ ಗೆಳತಿನ ಕಳ್ಕೊಂಬೇಡ, ಖುಷಿಯಾಗಿರು. ನಮ್ಮ ಕಾರ್ಯಕ್ರಮದಲ್ಲಿ ಕಾವೇರಿ ಮತ್ತೆ ಕೀರ್ತಿ ಯಾವ ರೀತಿ ಬೆಸ್ಟ್ ಫ್ರೆಂಡ್ಸು, ಸಹೋದರಿಯರಾದ್ರೋ ಅವರ ತಾಯಂದ್ರು ಕೂಡ ಈ ಸೀಸನ್ ಅಲ್ಲಿ, ಈ ಕಾರ್ಯಕ್ರಮದಲ್ಲಿ ನಿಮ್ಗೊಬ್ರು ಗೆಳತಿ ಸಿಕ್ಕಿದ್ದಾರೆ ಅಲ್ವಾ? ಬನ್ನಿ, ನೀವು ಆಕ್ಚುಲಿ ಸ್ಟೇಜ್ ಮೇಲೆ ಬನ್ನಿ ಇಬ್ರು, ಪ್ಲೀಸ್ ದಯವಿಟ್ಟು ಬನ್ನಿ. ಐ ಥಿಂಕ್ ನಮ್ಮ ಕಾರ್ಯಕ್ರಮದ ಬಗ್ಗೆ ನನಗೆ ಬಹಳ ಹೆಮ್ಮೆ ಇದೆ. ಸಂಬಂಧಗಳನ್ನು ಕಲ್ಪಿಸ್ಕೊಡುತ್ತೆ, ಸ್ನೇಹಿತರನ್ನು ಕೊಡುತ್ತೆ, ವೇದಿಕೆಯನ್ನು ಕೊಡುತ್ತೆ, ಆಪರ್ಚುನಿಟಿ ಕೊಡುತ್ತೆ. ನಿಮಗೆ ಸಿಕ್ಕಂಥ ಆ ಗೆಳತಿ ಬಗ್ಗೆ ಹೇಳಿ. ನಾವು ಒಂದೇ ರೂಮ್ನಲ್ಲಿ ಇದ್ದೇವೆ ಮೇಡಮ್. 4 ತಿಂಗಳಾಯ್ತು ನಾವಿದ್ದು. ಎಷ್ಟೋ ವರ್ಷ ಇದ್ದಂಗೆ ಆಗಿಬಿಡುತ್ತೆ ಮೇಡಮ್ ನಮಗೆ. ಅವ್ರು ಬಿಟ್ಟು ಹೋಗಕ್ಕೆ ನಮ್ಗೆ ಆಗ್ತಾನೆ ಇಲ್ಲ ಮೇಡಮ್. ಸ್ವಲ್ಪ ಜಗಳ ಮಾಡಲ್ಲ ಮೇಡಮ್, ನಾವು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗಿ ಒಂದೇ ರೂಮ್ನಾಗಿದ್ದು ಹಾಡು ಕಲೆ ಮುಂದೆ ಆದ್ರೂ ಒಬ್ಬಕ್ಕೆ ಹೊರಗಿದ್ರು ಒಬ್ಬಕ್ಕೆ ಒಳಗಿರ್ತಾಳೆ ಮೇಡಮ್. ಅಷ್ಟು ಚಂದ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗಿದ್ರು ಮೇಡಮ್. ಅಂದರೆ ಒಂದು ವಿಷಯ ಹೇಳ್ಬೇಕಂದ್ರೆ ಮೇಡಮ್, ಕಷ್ಟಪಟ್ಟವ್ರಿಗೆ ಕಷ್ಟಪಟ್ಟವ್ರೆ ಅರ್ಥ ಆಗೋದು ಅಂದರೆ ಅದೇ ಇವಳು. ಬೆಂಗಳೂರು ಸಿಟಿಯಲ್ಲಿ ನಮ್ಗೆ ಏನೂ ಗೊತ್ತಿರಲಿಲ್ಲ, ಅರ್ಥ ಮಾಡ್ಕೊಳಕ್ಕೂ ಯಾರೂ ಇರಲಿಲ್ಲ. ಆದರೆ ಇವಳು ಸಿಕ್ಕ ಮೇಲೆ ನನಗೆ ಯಾವುದ್ರ ಬಗ್ಗೆನೂ ಹೆದರಿಕೆ ಇರಲಿಲ್ಲ. ಆ ಮಗುವಿನ ಬಗ್ಗೆ ಹೇಳ್ಬೇಕಂದ್ರೆ ಅವಳು ಮುಗ್ಧತೆ ನನ್ನ ಮಕ್ಕಳು ತಿಂಕನೇ ಹೆಚ್ಚಿಗೆ ಭಾಳ ಇಷ್ಟಪಡ್ತೇನೆ ಮೇಡಮ್. ಅವಳು ಕಳಿಸ್ಕೊಡೋಕ್ಕೆ ನಂಗೆ ಇಷ್ಟ ಆಗ್ತಾ ಇಲ್ಲ. ನನಗೆ ಹೆಚ್ಚು ಪಕ್ಷ ಹೇಳ್ಬೇಕಂದ್ರೆ ಹೆಣ್ಮಕ್ಳ ಮೇಲೆ ಭಾಳ ಇಷ್ಟ ಮೇಡಮ್. ಅಂದರೆ ನನ್ನ ಮಕ್ಕಳಾಗಿ ಇವಳು ಒಬ್ಳು ಮಗಳು ಅಂತೇಳಿ ಭಾಳ, ಅಂದರೆ ನನ್ನ ಮಗಳು ತಿಂಕ ಇವಳಿಗೆ ಭಾಳ ಪ್ರೀತಿ ತೋರ್ತಿದ್ದೀನಿ ಮೇಡಮ್. ಅದೆಷ್ಟು ಜೆನ್ಯೂನ್ ಲವ್ಲಿ ಬಾಂಡಿಂಗ್ ನಮಗೆ ಕಾಣಿಸ್ತಾ ಇದೆ ಅಲ್ಲ. ಆಕೆಗೆ 3 ಹೆಣ್ಮಕ್ಳು, ಅವ್ರಿಗಿಂತ ಒಂದು ಮುಷ್ಟಿ ಜಾಸ್ತಿ ಪ್ರೀತಿ ನನಗೆ ಕಾವೇರಿ ಮೇಲೆ ಅಂತ ಹೇಳ್ತಾ ಇದ್ದಾರೆ. ಐ ಥಿಂಕ್ ನೀವಿಬ್ಬರು ತುಂಬ ಲಕ್ಕಿ, ಇಂಥ ತಾಯಂದ್ರನ್ನ ನೀವು ನಿಮ್ಮ ಜೀವನದಲ್ಲಿ ಪಡೆಯೋದಕ್ಕೆ, ಇಂಥ ಸ್ನೇಹವನ್ನು ನೀವು ಪಡೆಯೋದಕ್ಕೆ. ಒಂದು ನಿಂತ್ಕೊಳ್ಳಿ, ಒಟ್ಟಿಗೆ ಒಂದು ಫೋಟೋ ತಗೊಳ್ಳೋಣ. ಈ ಕ್ಷಣನೇ ಮೋಸ್ಟ್ ಟ್ರೆಷರ್ಡ್ ಮೂಮೆಂಟ್.